ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ವೈಕುಂಠ ಏಕಾದಶಿಯನ್ನು ನಾವು ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕಾಗುತ್ತದೆ. ಅಂದರೆ ವರ್ಷಕ್ಕೆ ನಮಗೆ 24 ಏಕಾದಶಿ ಅಂತ ಬಂದಾಗ ಏನು ನಾವು 23 ಏಕಾದಶಿ ಆಚರಣೆ ಮಾಡಿರೋದಿಲ್ಲವೋ, ಈ ಒಂದು ಏಕಾದಶಿಯಿಂದ ನಮಗೆ ಆ 23 ಏಕಾದಶಿ ಆಚರಣೆ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕಾಗುತ್ತದೆ. ಅದರಲ್ಲೂ ಕೂಡ ಉಪವಾಸವಿದ್ದೇ ಆಚರಣೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದು. ನೋಡಿ, ಮೊದಲು ಪೀಠದ ಸಿದ್ಧತೆ ಅಂತ ಬಂದಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಚಕ್ರ, ನಾಮ, ಶಂಕು ಚಿತ್ರವನ್ನು ಬರೆದಿದ್ದೇನೆ. ಸ್ವಲ್ಪ ಆಡಂಬರವಾಗಿ ತೋರಿಸ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ. ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು, ನಾನು 2 ವಿಡಿಯೋವನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೇನೆ ಈ ಬಾರಿ. ಯಾಕೆಂತಂದರೆ ತುಂಬ ಜನಕ್ಕೆ ಆಡಂಬರವಾಗಿ ಪೂಜೆ ಮಾಡೋದಕ್ಕೆ ಕಷ್ಟ ಆದಾಗ ಸರಳವಾಗಿ ಸ್ವಲ್ಪ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇದರ ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟವಾಗುತ್ತೆ, ಅಷ್ಟು ಚೆನ್ನಾಗಿ ನಾನು ಇವತ್ತು ನಿಮಗೆ ವಿವರಣೆಗಳನ್ನ ಕೊಡ್ತಾ ಹೋಗ್ತೇನೆ. ಅಷ್ಟು ಚೆನ್ನಾಗಿ ಅಲಂಕಾರನೂ ಕೂಡ ನಿಮಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಏನೇ ಪೂಜೆ ಮಾಡಿದ್ರೂ ಮೊದಲಿಗೆ ನಮಗೆ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ಬೇರೆ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ವೆಂಕಟೇಶ್ವರ ಸ್ವಾಮಿಯ ಒಂದು ಅಭಿಷೇಕವನ್ನು ಮಾಡಿಕೊಂಡು, ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ಪೂಜೆಯ ಸಿದ್ಧತೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನಕ್ಕೆ ಏನಪ್ಪ ಅಂತಂದರೆ, ವೆಂಕಟೇಶ್ವರ ಸ್ವಾಮಿಯೇ ಮನೆ ದೇವರಾಗಿರ್ತಾರೆ. ಅವರಿಗಂತೂ ಈ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರುತ್ತದೆ. ಇದನ್ನು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ. ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಮೊದಲು ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾನು ಒಂದು ಜೋಕಾಲಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಪ್ರತಿ ಒಂದು ದೇವಸ್ಥಾನದಲ್ಲೂ ಕೂಡ ತುಂಬಾ ಅಲಂಕಾರಿಕವಾಗಿ ಉಯ್ಯಾಲೆಯನ್ನು ಸಿದ್ಧತೆ ಮಾಡಿರ್ತಾರೆ. ಅದರ ಒಂದು ಅರ್ಥ ಗರ್ಭಿತವಾಗಿ ನಾನು ಇವತ್ತು ನಿಮಗೆ ಮನೆಯಲ್ಲೇ ನಾವು ಯಾವ ರೀತಿ ಸರಳವಾಗಿ ಒಂದು ಉಯ್ಯಾಲೆಯ ರೀತಿಯಲ್ಲಿ ನಾವು ತಯಾರಿ ಮಾಡಿಕೊಂಡು ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ಬೋದು ಅನ್ನೋ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿ ಬಾರಿಯೂ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗೆ ಇವತ್ತು ನಾನು ನಿಮಗೆ ತೊಟ್ಟಿಲಿನಲ್ಲಿ ಏನಪ್ಪ ಅಂತಂದರೆ ಹಳದಿ ವಸ್ತ್ರವನ್ನು ಹಾಕಿದ್ದೇನೆ. ಆದಷ್ಟು ನಿಮ್ಮ ಮನೆಯಲ್ಲಿ ರೇಷ್ಮೆ ವಸ್ತ್ರ ಇದ್ರೆ ಹಾಕಿ, ಇಲ್ಲಾಂದರೆ ಕಾಟನ್ನಲ್ಲಿ ಹತ್ತಿಯಿಂದ ಮಾಡಿರೋಂಥ ಕಾಟನ್ ಬಟ್ಟೆಯನ್ನು ಹಾಕಿ ಸಿದ್ಧತೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತುಳಸಿಯನ್ನು ಮರೆಯೋದಕ್ಕೆ ಹೋಗಬೇಡಿ. ಪೀಠದ ಮೇಲೆ 2 ವಿಳೆದೆಲೆ ತೆಗೆದುಕೊಳ್ಳಿ. ನೀವು ಜೋಕಾಲಿ ಇಡಿ ಅಥವಾ ತಟ್ಟೆಯ ಮೇಲೆ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ 2 ವಿಳೆದೆಲೆ ತೆಗೆದುಕೊಂಡು ನಾಮವನ್ನು ಬರೆದು ಆ ಜೋಕಾಲಿಯಲ್ಲಿ ಇಟ್ಟಿದ್ದೇನೆ. ಹಾಗೆ ಹಳದಿ ಅಕ್ಷತೆಯನ್ನು ಹಾಕಿದ್ದೇನೆ. ನಾನು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಕಾಯಿನ್ ನೀವು ಕಾಣಿಸ್ತಾ ಇರ್ಬೋದು. ಅದು ಏನಪ್ಪ ಅಂತಂದರೆ, ಈಗ ನಿಮ್ಮ ಮನೆಯಲ್ಲಿ 3 ಜನ ಇದ್ದೀರೋ, 4 ಜನ ಇದ್ದೀರೋ, ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೂ ಒಂದೊಂದು ಕಾಯಿನ್ ತೆಗೆದುಕೊಳ್ಳಿ. 1 ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ, 5 ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅಷ್ಟು ಕಾಯಿನನ್ನು ನೀವು ದೇವರ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ಮನೆ ಯಾವಾಗಲೂ ಕೂಡ ಒಂದು ಅಭಿವೃದ್ಧಿ ಆಗಿರಬೇಕು, ಒಂದು ವಿದ್ಯಾಭ್ಯಾಸ, ಜ್ಞಾನಾರ್ಜನೆ, ಮನೆಯಲ್ಲಿ ಪ್ರತಿಯೊಂದು ನಿಮ್ಮ ಎಲ್ಲ ಕೋರಿಕೆ ಕೇಳಿಕೊಂಡು ಆ ಒಂದು ಅಷ್ಟು ಕಾಯಿನನ್ನು ಇಡಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಲೆಕ್ಕ ಮಾಡಿಕೊಂಡು ನೀವು ಆ ಒಂದು ಅಷ್ಟು ಕಾಯಿನನ್ನು ಇಡಿ. ಹಾಗೆ ನೋಡಿ, ಇದಿಷ್ಟು ಸಿದ್ಧತೆಗಳು. ಹಾಗೆ ನಾನು ಶಂಕುವನ್ನು ಇಟ್ಟಿದ್ದೇನೆ. ಶಂಕು ಏನಪ್ಪ ಅಂತಂದರೆ, ನಾನು ಅಡ್ಡ ಇಟ್ಟಿದ್ದೇನೆ. ಅಂದರೆ ಜೋಕಾಲಿ ತೂಗಬೇಕಲ್ಲ, ಅದು ಅಡ್ಡ ಬರುತ್ತೆ ಅಂತ ನಾನು ಆ ರೀತಿಯಾಗಿ ಇಟ್ಟಿದ್ದೇನೆ. ನೀವು ಆದಷ್ಟು ಅದನ್ನು ಯಾವ ದಿಕ್ಕಿನಲ್ಲಿ ಇಡಬೇಕಪ್ಪ ಅಂತಂದರೆ, ಪ್ರತಿನಿತ್ಯವೂ ಕೂಡ ನಿಮ್ಮ ಒಂದು ದೇವರ ಮನೆಯಲ್ಲಿ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ತುಂಬಾ ಒಳ್ಳೆಯದು. ವಾಸ್ತು ಪ್ರಕಾರ ಇದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತದೆ. ಹಾಗಾಗಿ ನಾವು ಈ ಶಂಕುವನ್ನು ಮನೆಯಲ್ಲಿ ಇಡಲೇಬೇಕಾಗುತ್ತದೆ. ನೋಡಿ, ನಾನು ಒಂದು ಫೋಟೋ ಇಟ್ಟಿದ್ದೇನೆ. ಫೋಟೋ ಕೂಡ ಅಲಂಕಾರ ಮಾಡಿದ್ದೇನೆ ತುಳಸಿ ಹಳದಿ ಹೂವಿನಿಂದ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ಒಂದು ವಿಗ್ರಹ ಇಟ್ಟಿದ್ದೇನೆ. ಆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನ ಅಲಂಕಾರ ಮಾಡಿದ್ದೇನೆ. ಹಾಗೆ ನಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಕಾಯಿನ ನೀಡಿ ಶಂಕು ಇಟ್ಟಿದ್ದೇನೆ. ಹಾಗೆಯೇ ನಾನು 3 ರೀತಿಯ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪ್ರಸಾದ ಅಂತ ಬಂದಾಗ ಸರಳವಾಗಿ, ಯಾವತ್ತಿನ ದಿವಸ ಏಕಾದಶಿ ಆಗಿರೋದ್ರಿಂದ ಉಪವಾಸವಿದ್ದೆ ನಾವು ಏಕಾದಶಿ ಆಚರಣೆ ಮಾಡಬೇಕಾಗಿರೋದ್ರಿಂದ ನಾನು ಹಾಲು ಹಣ್ಣು ಇಟ್ಟಿದ್ದೇನೆ. ನೋಡಿ, ಅಕ್ಕಿ ಹಿಟ್ಟಿನ ದೀಪ 7 ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ತೀರ್ಥವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಒಂದು ಕಾಯಿ ಸಂಕಲ್ಪ ಮಾಡಿ ಇಟ್ಟಿದ್ದೇನೆ. ಹಣ್ಣುಗಳನ್ನು ಇಟ್ಟಿದ್ದೇನೆ. ಹಾಗೆಯೇ 2 ನಿಮಗೆ ಕಾಣಿಸಿರೋ ತುಳಸಿ ದೀಪಾರಾಧನೆ ಅಂತಾರೆ ಇದಕ್ಕೆ. ತುಳಸಿಯನ್ನು ಇಟ್ಟು 2 ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನೇ ಹಾಕಬೇಕು. 2 ಲವಂಗವನ್ನು ಹಾಕಿ ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ. ಆಮೇಲೆ ಅರ್ಚನೆ ಮಾಡೋದಕ್ಕೋಸ್ಕರ ತುಳಸಿಯನ್ನು ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ತುಳಸಿ ಒಳಗೆ ಹಳದಿ ಅಕ್ಷತೆಯನ್ನು ಹಾಕಿದ್ದೇನೆ. ಇದಿಷ್ಟು ಪೂಜೆಯ ಸಿದ್ಧತೆಗಳು. ಸರಳವಾಗಿದ್ರೂ ಕೂಡ ತುಂಬಾ ನೋಡೋದಕ್ಕೂ ಕೂಡ ಸುಂದರವಾಗಿದೆ. ಹಾಗೆ ಅಷ್ಟೇ ಶಾಸ್ತ್ರಬದ್ಧವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಿಷ್ಟು ನಾವು ಏಕಾದಶಿ ದಿವಸ ಸ್ವಲ್ಪ ವಿಜೃಂಭಣೆಯಿಂದ ಆಚರಣೆ ಮಾಡೋಣಂತೆ. ಕಾರಣ ಅಪ್ಪ ಅಂದರೆ, ವರ್ಷಕ್ಕೊಮ್ಮೆ ಬರುವಂಥ ಏಕಾದಶಿ ಅಲ್ವ. ಹಾಗಾಗಿ ಸ್ವಲ್ಪ ಚೆನ್ನಾಗೇ ನಾವು ಆಚರಣೆ ಮಾಡಿದರೆ ಮನೆಯಲ್ಲೂ ಕೂಡ ಮಕ್ಕಳಿಗೆ ನಮ್ಮ ಒಂದು ಸಂಪ್ರದಾಯ ತಿಳಿಸ್ಕೊಟ್ಟಂಗೆ ಆಗುತ್ತದೆ. ಹಾಗೆ ನಾವು ಕೂಡ ಆಚರಣೆ ಮಾಡಿದಂಗೆ ಆಗುತ್ತದೆ. ಇದು ನೀವು ಮನೆಯಲ್ಲೂ ಅಷ್ಟೇ ಅಲ್ಲದೇ ನೀವು ದೇವಸ್ಥಾನಕ್ಕೂ ಸಹ ಹೋಗಲೇಬೇಕು. ಅವತ್ತಿನ ದಿವಸ ಹೋಗಿ ಪೂಜೆನೂ ಮಾಡಿಕೊಂಡು
ಅಲ್ಲಿ ಉಯ್ಯಾಲೆಯ ಮೂಲಕ ನೀವು ಮುಖ್ಯ ದ್ವಾರದ ಮೂಲಕ ಹೊರ ಬರೋದ್ರಿಂದ ನಿಮ್ಮ ಒಂದು ಮೋಕ್ಷ ಪ್ರಾಪ್ತಿ ಆಗ್ತಾ ಹೋಗುತ್ತದೆ. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ಏಕಾದಶಿ ದಿವಸ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಬಂದು, ಅಂದರೆ ಭೂಲೋಕಕ್ಕೆ ಬಂದು ಯಾರೆಲ್ಲ ಒಂದು ಉಪವಾಸ ಇದ್ದ ಹೊತ್ತಿನ ದಿವಸ ಆಚರಣೆ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾರಂತೆ, ಅಂದರೆ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ಅರ್ಚನೆ ಅಂತ ಬಂದಾಗ ತುಳಸಿಯಿಂದ ಈಗಾಗಲೇ ಅರ್ಚನೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನಾನು ಜೋಕಾಲಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಟ್ಟಿರೋದ್ರಿಂದ ನಾನು ತಟ್ಟೆಯಲ್ಲಿ ಶಂಕುವನ್ನು ಇಟ್ಟು ಶಂಕುವಿನ ಮೇಲೆ ನಾನು ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಮನೇಲಿ ನೀವು ಯಾವ ರೀತಿ ಪೂಜೆ ಮಾಡ್ತಾ ಇರ್ತೀರೋ ಅದಕ್ಕೆ ಅನುಗುಣವಾಗಿ ನೀವು ಬದಲಾವಣೆ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ವೆಂಕಟೇಶ್ವರ ಸ್ವಾಮಿ ಹತ್ರನೇ ನೀವು ಅರ್ಚನೆ ಮಾಡ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಇಟ್ಟಾಗ ನಾನು ಜೋಕಾಲಿ ಇಟ್ಟಿರೋದ್ರಿಂದ ಸಪ್ರೇಟಾಗಿ ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಂಡು 108 ಬಾರಿ ಹೇಳ್ಕೊಳ್ಳಿ. ಹೇಳ್ಕೊಂಡು ಅರ್ಚನೆಯನ್ನು ಮಾಡಿ. ಅರ್ಚನೆಯನ್ನು ಮಾಡಿದ ನಂತರದಲ್ಲಿ, ಅಥವಾ ನಿಮ್ಮಲ್ಲಿ ವೆಂಕಟೇಶ್ವರ ಸ್ತೋತ್ರದ ಪುಸ್ತಕ ಇತ್ತು ಅಂದರೆ ಅದ್ರಾಗ ಅಷ್ಟೋತ್ತರ ಇರುತ್ತೆ, ಆ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತದೆ. ಧೂಪ ಹಾಕೋದನ್ನು ಮರಿಬೇಡಿ, ಧೂಪ ಹಾಕಿ. ಹಾಗೆಯೇ ನೋಡಿ, ನಾನು ತುಳಸಿಯ ಒಂದು ದೀಪಾರಾಧನೆ ಏನು ತಿಳಿಸಿದ್ದೇನೆ, ಲವಂಗ ಹಾಕಿ ಅದನ್ನು ಮೊದಲು ಹಚ್ಚಿದ್ದೇನೆ. ನಂತರದಲ್ಲಿ ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೋ ಆ ಒಂದು ದೀಪವನ್ನು ಬೆಳಗ್ತಾ ಇದ್ದೇನೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷ ಇದೆ, ನಿಮ್ಗೆ ಕಾಣಿಸ್ತಿರೋ ತಟ್ಟೆಯಲ್ಲಿ ನಾನು 7 ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಯಾಕೆ ಅದನ್ನು ನಾನು ತೋರಿಸಿದೆ ಅಂತಂದರೆ, ಈಗ ನಿಮಗೆ ಯಾವ ದೀಪನೂ ಕೂಡ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಮಯವಿಲ್ಲ ಅಥವಾ ಆಗದೇ ಇದ್ದಾಗ ಸರಳವಾಗಿ ನೀವು ಆ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಅಥವಾ ಮಂಗಳಾರತಿ ಒಳಗೆ ನೀವು ಅದನ್ನು ಒಂದು 7 ಬತ್ತಿಯನ್ನು ಇಟ್ಟು ನೀವು ದೀಪಾರಾಧನೆ ಮಾಡ್ಬೋದು. ಇದನ್ನು ಮಾತ್ರ ನೀವು ಕೊನೆಯಲ್ಲೇ ಮಾಡಬೇಕಾಗುತ್ತದೆ. ಅಂದರೆ ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡ್ತಿರಲ್ಲ, ಏಕಾರತಿ ಆದ ಮೇಲೆ ನೀವು ಈ ಒಂದು 7 ಬತ್ತಿಗಳನ್ನ ನಾವೇನು ಹಾಕಿ ತಟ್ಟೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೇನೋ ಆ ರೀತಿಯಾಗಿ ನೀವು ಒಂದು ಪೂಜೆಯ ಕೊನೆಯಲ್ಲಿ ಮಾಡಬೇಕಾಗುತ್ತದೆ. ಕಾಯಿಯನ್ನೆಲ್ಲ ಒಡೆದು ಮಂಗಳಾರತಿ ಆದಮೇಲೆ ನೀವು ಕೊನೆಯಲ್ಲಿ ಮಾಡಬೇಕು. ವಿಶೇಷವಾಗಿ ನಿಮ್ಗೆ ಯಾವುದೂ ಆಗದೆ ಹೋದರೆ 2 ತುಪ್ಪದ ದೀಪವನ್ನು ಹಚ್ಚಿಡಿ, ವೆಂಕಟೇಶ್ವರ ಸ್ವಾಮಿ ಹತ್ರ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನೋಡಿ, ಅಷ್ಟೋತ್ತರ ಎಲ್ಲ ಹೇಳ್ಕೊಂಡ ನಂತರದಲ್ಲಿ ವಿಷ್ಣು ಗಾಯತ್ರಿ ಮಂತ್ರ ಕೊನೆಯ ಪಕ್ಷದಲ್ಲಿ ಒಂದು 11 ಬಾರಿನಾದರೂ ಹೇಳ್ಕೊಳ್ಳಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತೇಳಿ ಒಂದು 11 ಬಾರಿ ನೀವು ಹೇಳ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಷ್ಣು ಗಾಯತ್ರಿ ಮಂತ್ರ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳು ಆಗಬೇಕು ಅಂದರೆ ಈ ಒಂದು ವಿಷ್ಣು ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ. ಈ ಗಾಯತ್ರಿ ಮಂತ್ರ ಹೇಳ್ಕೊಂಡು ಕೊನೆಯಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ನೋಡಿ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಈ ಜೋಕಾಲಿಯನ್ನು ತೂಗುವಂಥ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿದ್ರೆ, ಒಂದು ಪುಟ್ಟ ಮಕ್ಕಳಿದ್ರೆ ಮಕ್ಕಳನ್ನೂ ಕರ್ಕೊಳ್ಳಿ. ಆ ಮಕ್ಕಳಿಂದನೂ ಕೂಡ ಜೋಕಾಲಿಯನ್ನು ತೂಗಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತಾನೆ ನೀವು ಆ ಜೋಕಾಲಿಯನ್ನು ತೂಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ. ತುಂಬಾ ನಮ್ಗೊಂಥರ ಅದು ಹೆಂಗಾಗುತ್ತೆ ಅಂದರೆ, ತುಂಬ ದೀಪ ಬೇರೆ ಹಚ್ಬಿಟ್ಟಿರ್ತೀವಲ್ವ, ಆ ದೀಪದ ಮಧ್ಯದಲ್ಲಿ ನಾವು ಆ ಜೋಕಾಲಿ ತೂಗ್ತಾ ಇದ್ರೆ ನಾವು ದೇವಸ್ಥಾನದಲ್ಲೇ ನಾವು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಲ್ಪನೆ ಆಗ್ತಾ ಹೋಗುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಅದು ನಿಮ್ಮ ಮನೇಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ಈ ರೀತಿಯಾಗಿ ನೀವು ತುಂಬ ಆಡಂಬರವಾಗಿ ಪೂಜೆ ಮಾಡ್ಬೋದು. ಈಗಾಗಲೇ ಹೇಳಿದಾಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸಾಂಪ್ರದಾಯಿಕವಾದ ರೀತಿಯಲ್ಲಿ ತುಂಬ ಸರಳವಾಗಿ ನೀವು ಪೂಜೆ ಮಾಡುವ ವಿಧಾನವನ್ನು ಕೂಡ ನಾನು ನಿಮಗೆ ಒಂದು ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ಮಾತ್ರ ನನಗೆ ಇದು ಪೂಜೆ ನೋಡ್ತಾ ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಇವತ್ತಿನ ಪೂಜೆ ಬಂದಿದೆ. ಎಲ್ಲರೂ ಕೂಡ ವೈಕುಂಠ ಏಕಾದಶಿನ ಆಚರಣೆ ಮಾಡಿ, ಅದರಲ್ಲೂ ಕೂಡ ನೀರಾಹಾರ ಇರಬೇಕು. ಅಂದರೆ ಈಗ ನೀವು ವರ್ಷಪೂರ್ತಿ ಮಾಡಿರೋದಿಲ್ವಲ್ಲ, ಹಾಗಾಗಿ ಒಂದು ಏಕಾದಶಿಯಿಂದ ನಮಗೆ ಸಂಪೂರ್ಣ ಫಲ ಸಿಗಬೇಕು ಅಂದರೆ ನೀರನ್ನು ಸಹ ಕುಡಿಯೋದನ್ನೇ ಉಪವಾಸ ಮಾಡಬೇಕಾಗುತ್ತದೆ. ನೀವು ಕೇಳ್ತಿರ್ತೀರಿ, ನಮ್ಮ ಕೆಲವು ಉಪವಾಸ ಇರೋದಕ್ಕಾಗೋದಿಲ್ಲ, ನಾವೇನೋ ತಿನ್ಬೋದಾ ಅಂತೇಳಿ. ತಿನ್ನಬಾರ್ದು ಆ ಥರ ಏನಿಲ್ಲ. ಹಾಲು ಹಣ್ಣು ಈ ರೀತಿ ತೆಗೆದುಕೊಂಡು ಉಪವಾಸ ಇರ್ಬೋದು. ಆದರೆ ಯಾರೆಲ್ಲ ಆರೋಗ್ಯವಾಗಿದ್ದೀರೋ ದಯವಿಟ್ಟು ಆದಷ್ಟು ನೀರನ್ನು ಸಹ ಕುಡಿಯೋದೇ ಈ ಒಂದು ಏಕಾದಶಿನ ಆಚರಣೆ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ಕಾಣ್ತಾ ಹೋಗ್ತೀರಾ. ಅದರಲ್ಲೂ ತುಂಬ ಜನ ಗಂಡು ಮಗು ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ. ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಕೇಳಿಕೊಂಡು ನೀವು ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಿ. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಇನ್ನೇನು ಬಂದೇ ಬಿಡ್ತು ನಮಗೆ ಮಂಗಳವಾರ 30ನೇ ತಾರೀಕು ವೈಕುಂಠ ಏಕಾದಶಿ ಆಚರಣೆ ಮಾಡುವಂಥದ್ದು. ಇಂದಿನ ದಿವಸ ದಶಮಿ, ಅಂದರೆ ಸೋಮವಾರ ದಶಮಿ ಸಾಯಂಕಾಲದಿಂದ ಉಪವಾಸ ಪ್ರಾರಂಭ ಮಾಡಬೇಕು. ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕು. ಬುಧವಾರ ಬೆಳಗ್ಗೆ ದ್ವಾದಶಿ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಮನೆಯಲ್ಲಿ ಸರಳ ಪೂಜೆ ಮಾಡಿಕೊಂಡು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇಷ್ಟು ನೀವು ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ನೋಡಿ, ಜೋಕಾಲಿನೂ ತೋರಿಸ್ಕೊಟ್ಟಿದ್ದೇನೆ. ನೀವು ನಾನು ತೋರಿಸಿದ್ದೀನಿ ಅಂತ ಇಡಬೇಕು ಆ ಥರ ಅಲ್ಲ. ನಿಮ್ಮಲ್ಲಿ ಯಾವ ಥರ ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡಿ. ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ,
ಆದರೆ ಕೆಲವೊಬ್ಬರು ಮೆಸೇಜ್ ಆಗ್ತಾ ಇದ್ರು ನನಗೆ, ಏನಪ್ಪ ಅಂದರೆ ನಮ್ಮ ಮನೇಲಿ ವೆಂಕಟೇಶ್ವರ ಸ್ವಾಮಿ ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ, ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ನೀವು ಸಹ ಮಾಡ್ಬೋದು. ಯಾವ ರೀತಿ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಅಂತ ಇದ್ದೇ ಇರುತ್ತಲ್ವ. ಹಾಗಾಗಿ ನಿಮ್ಮ ಮನೆಯಲ್ಲಿ ಅವತ್ತಿನ ದಿವಸ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ಒಂದು ತುಳಸಿ ಮಾಲೆಯನ್ನು ಹಾಕಿ ತುಳಸಿಯನ್ನು ಒಂದು ಸಂಕಲ್ಪ ಮಾಡಿಕೊಂಡು ದೇವರ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟು ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಅಷ್ಟೇ ಸಾಕು, ನಿಮಗೆ ಏಕಾದಶಿ ಆಚರಣೆ ಮಾಡಿದಷ್ಟೇ ಫಲ ಸಿಗ್ತದೆ. ಏಕಾದಶಿಯಲ್ಲಿ ನೀವು ಯಾವ ರೀತಿ ಉಪವಾಸ ಇದ್ದು ಆಚರಣೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೋ ಅದೇ ರೀತಿಯೇ ಉಪವಾಸ ಇದ್ದು ನೀವು ಏಕಾದಶಿನೂ ಆಚರಣೆ ಮಾಡಿ. ನೀವು ಏನಂದರೆ ಈ ರೀತಿ ಪೂಜೆ ಮಾಡಿರೋದಿಲ್ಲ ಅಷ್ಟೇ, ಆದರೆ ಸಂಪೂರ್ಣವಾಗಿ ಏಕಾದಶಿ ಅಂತಲೇ ನೀವು ಪೂಜೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಏಕಾದಶಿ ಮಾಡಿದಷ್ಟೇ ಫಲ ಸಿಗ್ತಾ ಹೋಗುತ್ತದೆ. ಹಾಗೆಯೇ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ನೀವು ಒಂದು ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ. ಹಾಗೆಯೇ ನಿಮಗೆ ನಾನು ನಾಣ್ಯಗಳನ್ನು ಇಡೋದಕ್ಕೆ ಹೇಳಿದ್ದೆ ದೇವ್ರ ಮುಂದೆ. ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಪೂಜೆ ಎಲ್ಲ ಆದ ನಂತರದಲ್ಲಿ, ಅಂದರೆ ನಂತರದ ದಿವಸ, ಈಗ ದ್ವಾದಶಿ ದಿವಸ ನೀವು ಪೂಜೆ ಮುಕ್ತಾಯ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಕಾಯಿನನ್ನು ನೀವು ತೆಗೆದುಕೊಂಡು, ಈಗ ನೀವು ಹೆಣ್ಮಕ್ಳಾಗಿದ್ದರೆ ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಬೀರುವಿನಲ್ಲಿ ಗೋಲ್ಡ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ದುಡ್ಡಿಡುವಂಥ ಸ್ಥಳದಲ್ಲಿ ಇಟ್ಕೋಬೋದು, ಆಮೇಲೆ ಪರ್ಸಿನಲ್ಲಿ ಇಟ್ಕೋಬೋದು. ಮಕ್ಕಳಿಗೆ ಕೊಡಿ. ಮಕ್ಕಳ ಒಂದು ಸೇವಿಂಗ್ಸ್ ಬಾಕ್ಸ್ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಮಕ್ಕಳಿಗೂ ಕೂಡ. ಆ ಒಂದು ಬಾಕ್ಸಿನೊಳಗೆ ಆ ಒಂದು ಕಾಯಿನನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಡಿ, ಯಾಕಂದರೆ ಮಿಕ್ಸ್ ಆಗುತ್ತಲ್ವ ಬೇರೆ ಕಾಯಿನ್ ಜೊತೆ. ಹಾಗಾಗಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ನೀವು ಅದನ್ನು ಆ ಮಕ್ಕಳಿಗೆ ಕೊಡಿ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತೇಳಿ. ನೀವು ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಬದಲಾವಣೆಗಳಾಗುತ್ತೆ. ಮಕ್ಕಳಿಗೂ ಕೂಡ ಒಂದು ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಯಾಕಂದರೆ ಮಕ್ಕಳಿಗೆ ನೀವು ಒಂದು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಸಂಕಲ್ಪ ಮಾಡಿಕೊಂಡು ಆ ಕಾಯಿನನ್ನು ಇಟ್ಟಿರ್ತೀರಿ. ಹಾಗಾಗಿ ಅದರಿಂದ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತದೆ. ಎಲ್ಲ ರೀತಿಯಲ್ಲೂ ಕೂಡ ನೀವೇನೆಲ್ಲ ಅಂದ್ಕೊಂಡಿರ್ತೀರೋ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಏಕಾದಶಿ ಆಚರಣೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ದಯವಿಟ್ಟು ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.